ಅದೇ ಇನ್ನು ಫ್ಯಾಮಿಲಿ ಮನೆಗೆ ಬಂದಾಗ ಒಬ್ಬೊಬ್ಬರು ಒಂದೊಂದು ರೀತಿ ಹತ್ರ ಆಗುವಂಥದ್ದಾಯಿತು. ಬಟ್ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಇದು ಗಿಲ್ಲಿ ನಿಮ್ಮೂರು ಹತ್ರದವರು ಅಂತ ಅಪ್ಪ ಅಮ್ಮಂಗೆ ಪರಿಚಯ ಮಾಡಿಸಿದ್ದು ಅದೆಲ್ಲವೂ ಕೂಡ ಹೇಗೆ ಸ್ಪೆಷಲ್ ಆಗಿತ್ತು? ಇಟ್ ವಾಸ್ ಸ್ಪೆಷಲ್. ಯಾಕಂದರೆ ನಮ್ಮಪ್ಪ ಫುಲ್ ಗಿಲಿ ಥರನೇ ಮಾತಾಡ್ತಾ ಇದ್ರು. ಹ್ಞೂ ಕಣೋ ಅಪರೂಪಕ್ಕೆ ಬರೋದು ಅಂತ, ಅಂದರೆ ತುಂಬ ಗೊತ್ತಿರೋರ ಥರ ಮಾತಾಡ್ತಾಯಿದ್ರು. ಪ್ರಾಬಬ್ಲಿ ನಾನು ಅವನು ಅದೇ ಭಾಷೆಯಲ್ಲಿ ಮಾತಾಡ್ತಿದ್ವಿ ಜಾಸ್ತಿ, ಅದಕ್ಕೆ ಅವ್ರು ಕನೆಕ್ಟ್ ಆಗಿದ್ರು ಅನಿಸುತ್ತೆ. ಆ್ಯಂಡ್ ಅವ್ರ ಅಪ್ಪ ಅಮ್ಮ ಬಂದಾಗಲೂ ಅಷ್ಟೇ, ಓ ಅಲ್ಲ ನಿಮ್ಮೂರು ಅಲ್ಲಿ ಈ ಥರ ಮಾಡಿಬಿಟ್ಟ, ಹಂಗೆ ಮಾಡಿಬಿಟ್ಟ, ಹಿಂಗೆ ಅಂತ ಅವರು ಅವನ ಕತೆಗಳನ್ನ ಹೇಳ್ತಿದ್ರು. ಸೊ ಪ್ರಾಬಬ್ಲಿ ಒಂದೇ ಕಡೆಯವ್ರು ಆಗಿರೋದ್ರಿಂದ ಅದು ಸ್ವಲ್ಪ ನಮ್ಮಪ್ಪ ತುಂಬ ಚೆನ್ನಾಗಿ ಅವನಿಗೆ ಅವನು ಥ್ರೂ ಔಟ್ ನಮ್ಮ ಅಜ್ಜಿ ಹೆಸ್ರು ಕರಿತಿದ್ದ, ನಮ್ಮ ಅಮ್ಮನ ಹೆಸ್ರು ಕರಿತಿದ್ದ, ನಮ್ಮ ಅಪ್ಪನ ಹೆಸ್ರು ಕರಿತಿದ್ದ. ಅದನ್ನೆಲ್ಲ ನಮ್ಮಪ್ಪ ಹೇಳ್ತಿದ್ರು, ನನ್ನ ಹೆಸ್ರು ಹಿಂಗೆ ಕರಿತಿದ್ದೆ, ಹಿಂಗೆ ಮಾಡ್ತಿದ್ದೆ ಅಂತ. ಸೊ ಕನೆಕ್ಟ್ ಆದರೂ ಜಾಸ್ತಿ ಅವನ ಜೊತೆ. ಗಿಲ್ಲಿ ಮತ್ತು ರಘು ಅವರ ಆಟದ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಯಾಕಂತಂದರೆ ಗಿಲ್ಲಿ ರಘುವ್ರನ್ನ ಎಷ್ಟೇ ಚೆನ್ನಾಗಿ ಮಾತನಾಡ್ಸೋಂಥ ಪ್ರಯತ್ನ ಮಾಡಿದ್ರು ಕೂಡ ರಘು ಮಾತ್ರ ತುಂಬ ಹಾರ್ಡಾಗಿ ಬಿಹೇವ್ ಮಾಡ್ತಾರೆ ಅನ್ನೋಂಥ ಟಾಕ್ ಇದೆ. ಅಂದರೆ ಅವ್ರು ಹಾರ್ಡಾಗಿ ಕೂತ್ಕೊಬೇಡ ಕಣೋ, ಸ್ಟ್ರೇಟಾಗಿ ಕೂತ್ಕೊಳ್ಳೋ ಅನ್ನೋದು ಅವ್ನು ಒಳ್ಳೇದಕ್ಕೆ ಹೇಳ್ತಾರೆ. ಬಟ್ ಗಿಲ್ಲಿ ಜೊತೆ ಅವ್ರು ಅಷ್ಟು ಚೆನ್ನಾಗಿದ್ರು ಅವ್ರ ಗೇಮ್ ಮೇಲೆ ಇನ್ನೂ ಚೆನ್ನಾಗಿ ಆಡ್ಬೋದು ಅಂತ ನಾನು ಲಾಸ್ಟ್ ವೀಕೆಂಡಲ್ಲೂ ರಘು ಸರ್ಗೆ ಅದೇ ಒಪಿನಿಯನ್ ಕೊಟ್ಟಿರ್ತೀನಿ. ಯಾಕಂದರೆ ಫ್ರೆಂಡ್ಸ್ ಆಗಿರೋದ್ರಿಂದ ಏನೋ ಬರೀ ಅವನೊಬ್ಬನಿಗೆ ಬರೀ ಕೂತ್ಕೋ ನಿಂತ್ಕೋ ಅನ್ನೋದು ಬಿಟ್ಟು ಅವ್ರು ಆ್ಯಕ್ಚುಲ್ ಒಪಿನಿಯನ್ಸ್ನ ಕೊಡ್ಬೋದು. ಯಾಕಂದರೆ ಕಳಪೆಲಿ ಅವರು ನಂಗೆ ಅಷ್ಟು ಸರಿ ಒಪಿನಿಯನ್ ಕೊಟ್ಟರು ಅಂತ ಅನಿಸಲ್ಲ. ಗಿಲ್ಲಿನ ಕಳಪೆ ಹಾಕಿದಾಗ ಅವ್ರು ಕೊಟ್ಟಿರೋ ಕಾರಣ ಅಷ್ಟು ಸರಿಗಿದೆ ಅನ್ಸಲ್ಲ. ಸೊ ಅವ್ರ ಗೇಮನ್ನು ಆ್ಯಕ್ಚುಲಿ ಇನ್ನೂ ಚೆನ್ನಾಗಿ ಆಡ್ಬೋದು, ಎಲ್ಲೋ ಹಿ ಈಸ್ ನಾಟ್ ಅಂತ ಅನಿಸುತ್ತೆ. ಇನ್ನು ಫ್ಯಾಮಿಲಿ ಮನೆಗೆ ಬಂದಾಗ ಒಬ್ಬೊಬ್ಬರು ಒಂದೊಂದು ರೀತಿ ಹತ್ರ ಆಗುವಂಥದ್ದಾಯಿತು. ಬಟ್ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಇದು ಗಿಲ್ಲಿ ನಿಮ್ಮೂರು ಹತ್ರದವರು ಅಂತ ಅಪ್ಪ ಅಮ್ಮಂಗೆ ಪರಿಚಯ ಮಾಡಿಸಿದ್ದು ಅದೆಲ್ಲವೂ ಕೂಡ ಹೇಗೆ ಸ್ಪೆಷಲ್ ಆಗಿತ್ತು? ಇಟ್ ವಾಸ್ ಸ್ಪೆಷಲ್. ಯಾಕಂದರೆ ನಮ್ಮಪ್ಪ ಫುಲ್ ಗಿಲಿ ಥರನೇ ಮಾತಾಡ್ತಾ ಇದ್ರು. ಹ್ಞೂ ಕಣೋ ಅಪರೂಪಕ್ಕೆ ಬರೋದು ಅಂತ, ಅಂದರೆ ತುಂಬ ಗೊತ್ತಿರೋರ ಥರ ಮಾತಾಡ್ತಾಯಿದ್ರು. ಪ್ರಾಬಬ್ಲಿ ನಾನು ಅವನು ಅದೇ ಭಾಷೆಯಲ್ಲಿ ಮಾತಾಡ್ತಿದ್ವಿ ಜಾಸ್ತಿ, ಅದಕ್ಕೆ ಅವ್ರು ಕನೆಕ್ಟ್ ಆಗಿದ್ರು ಅನಿಸುತ್ತೆ. ಆ್ಯಂಡ್ ಅವ್ರ ಅಪ್ಪ ಅಮ್ಮ ಬಂದಾಗಲೂ ಅಷ್ಟೇ, ಓ ಅಲ್ಲ ನಿಮ್ಮೂರು ಅಲ್ಲಿ ಈ ಥರ ಮಾಡಿಬಿಟ್ಟ, ಹಂಗೆ ಮಾಡಿಬಿಟ್ಟ, ಹಿಂಗೆ ಅಂತ ಅವರು ಅವನ ಕತೆಗಳನ್ನ ಹೇಳ್ತಿದ್ರು. ಸೊ ಪ್ರಾಬಬ್ಲಿ ಒಂದೇ ಕಡೆಯವ್ರು ಆಗಿರೋದ್ರಿಂದ ಅದು ಸ್ವಲ್ಪ ನಮ್ಮಪ್ಪ ತುಂಬ ಚೆನ್ನಾಗಿ ಅವನಿಗೆ ಅವನು ಥ್ರೂ ಔಟ್ ನಮ್ಮ ಅಜ್ಜಿ ಹೆಸ್ರು ಕರಿತಿದ್ದ, ನಮ್ಮ ಅಮ್ಮನ ಹೆಸ್ರು ಕರಿತಿದ್ದ, ನಮ್ಮ ಅಪ್ಪನ ಹೆಸ್ರು ಕರಿತಿದ್ದ. ಅದನ್ನೆಲ್ಲ ನಮ್ಮಪ್ಪ ಹೇಳ್ತಿದ್ರು, ನನ್ನ ಹೆಸ್ರು ಹಿಂಗೆ ಕರಿತಿದ್ದೆ, ಹಿಂಗೆ ಮಾಡ್ತಿದ್ದೆ ಅಂತ. ಸೊ ಕನೆಕ್ಟ್ ಆದರೂ ಜಾಸ್ತಿ ಅವನ ಜೊತೆ. ಗಿಲ್ಲಿ ಮತ್ತು ರಘು ಅವರ ಆಟದ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಯಾಕಂತಂದರೆ ಗಿಲ್ಲಿ ರಘುವ್ರನ್ನ ಎಷ್ಟೇ ಚೆನ್ನಾಗಿ ಮಾತನಾಡ್ಸೋಂಥ ಪ್ರಯತ್ನ ಮಾಡಿದ್ರು ಕೂಡ ರಘು ಮಾತ್ರ ತುಂಬ ಹಾರ್ಡಾಗಿ ಬಿಹೇವ್ ಮಾಡ್ತಾರೆ ಅನ್ನೋಂಥ ಟಾಕ್ ಇದೆ. ಅಂದರೆ ಅವ್ರು ಹಾರ್ಡಾಗಿ ಕೂತ್ಕೊಬೇಡ ಕಣೋ, ಸ್ಟ್ರೇಟಾಗಿ ಕೂತ್ಕೊಳ್ಳೋ ಅನ್ನೋದು ಅವ್ನು ಒಳ್ಳೇದಕ್ಕೆ ಹೇಳ್ತಾರೆ. ಬಟ್ ಗಿಲ್ಲಿ ಜೊತೆ ಅವ್ರು ಅಷ್ಟು ಚೆನ್ನಾಗಿದ್ರು ಅವ್ರ ಗೇಮ್ ಮೇಲೆ ಇನ್ನೂ ಚೆನ್ನಾಗಿ ಆಡ್ಬೋದು ಅಂತ ನಾನು ಲಾಸ್ಟ್ ವೀಕೆಂಡಲ್ಲೂ ರಘು ಸರ್ಗೆ ಅದೇ ಒಪಿನಿಯನ್ ಕೊಟ್ಟಿರ್ತೀನಿ. ಯಾಕಂದರೆ ಫ್ರೆಂಡ್ಸ್ ಆಗಿರೋದ್ರಿಂದ ಏನೋ ಬರೀ ಅವನೊಬ್ಬನಿಗೆ ಬರೀ ಕೂತ್ಕೋ ನಿಂತ್ಕೋ ಅನ್ನೋದು ಬಿಟ್ಟು ಅವ್ರು ಆ್ಯಕ್ಚುಲ್ ಒಪಿನಿಯನ್ಸ್ನ ಕೊಡ್ಬೋದು. ಯಾಕಂದರೆ ಕಳಪೆಲಿ ಅವರು ನಂಗೆ ಅಷ್ಟು ಸರಿ ಒಪಿನಿಯನ್ ಕೊಟ್ಟರು ಅಂತ ಅನಿಸಲ್ಲ. ಗಿಲ್ಲಿನ ಕಳಪೆ ಹಾಕಿದಾಗ ಅವ್ರು ಕೊಟ್ಟಿರೋ ಕಾರಣ ಅಷ್ಟು ಸರಿಗಿದೆ ಅನಿಸಲ್ಲ. ಸೊ ಅವ್ರ ಗೇಮನ್ನು ಆ್ಯಕ್ಚುಲಿ ಇನ್ನೂ ಚೆನ್ನಾಗಿ ಆಡ್ಬೋದು, ಎಲ್ಲೋ ಹಿ ಈಸ್ ನಾಟ್ ಅಂತ ಅನಿಸುತ್ತೆ.